ಸೊ ಇವತ್ತು ಬಂದುಬಿಟ್ಟು ಅಕ್ಟೋಬರ್ 5th ಇವತ್ತು. ಸೊ ಸ್ವಲ್ಪ ನಾಯ್ಸ್ ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ. ಸೊ October 5th ಆ್ಯಕ್ಚುಲಿ ನವರಾತ್ರಿ ಸ್ಟಾರ್ಟ್ ಆಗೋದು October 7th ಇಂದ. ಸೊ ಸದ್ಗುರು ಸಾಧನ ಅದನ್ನು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ 2 days ಪೀರಿಯಡಿಂದ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸೊ ಆನ್ಲೈನ್ ಆಗಿರೋದ್ರಿಂದ ಇದು ಭೈರವಿ ದೇವಿ ಸಾಧನ ಅಂತ ಹೇಳ್ತಾರೆ. ಸೊ ಜಗ್ಗಿ ಸದ್ಗುರು ಅವ್ರನ್ನ ಫಾಲೋವರ್ಸ್ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ. ಸೊ ನಾನು ಕೂಡ ಅವ್ರ ಫಾಲೋವರ್. ಅವ್ರ ವಿಡಿಯೋಸ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಅದೀವಿ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ಕಂಪ್ಲೀಟ್ ಟಿಲ್ ನವರಾತ್ರಿ ಮೇನ್ ದಸರಾ ಹಬ್ಬದ ದಿವಸದವರೆಗೂ ಏನಿದೆ ಸಾತ್ವಿಕ ಆಹಾರನ ಸ್ವೀಕರಿಸ್ತೇನೆ ನಾನು. ಸೊ ಎವ್ರಿ ಡೇ ನಾನು ಏನು ತೊಗೊಳ್ತೀನಿ, ಏನು ಫುಡ್ ತೊಗೊಳ್ತೀನಿ, ಮತ್ತು ಸಾತ್ವಿಕ ಆಹಾರ ನಾನು ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀನಿ, ಮತ್ತು ನನ್ನ ಪೂಜೆ ಹೇಗಿರುತ್ತೆ, ಸೊ ಎಲ್ಲರೂ ಇದನ್ನು ಮಾಡ್ಬೋದು. ಭೈರವಿ ದೇವಿ ಫೋಟೋ ಇಟ್ಕೊಂಡು ಮಾಡ್ತಾರೆ, ಮತ್ತು ಯಂತ್ರ ಇಟ್ಕೊಂಡು ಮಾಡ್ತಾರೆ. ಸೊ ನಾನು ಅದೆಲ್ಲ ಇವಾಗ ಇನ್ನೂ ಮಾಡಿಲ್ಲ, ಬಿಕಾಸ್ ನಾನು ಇನ್ನೂ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ. ಸೊ ಮನೆಯಲ್ಲೇ ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಆ ರೀತಿಯೇ ಮಾಡ್ಬೋದು. ಮತ್ತು ಭೈರವಿ ಮಂತ್ರವನ್ನು ನೀವು ಪಠಿಸಿದ್ರೆ ಸಾಕು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಹೋಗಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿಬಿಡೋಣ. ಸೊ ಫಸ್ಟ್ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ಮಸಾಲ ಚಪಾತಿ ಮಾಡೋದಕ್ಕೆ ಒಂದು ಬೌಲಲ್ಲಿ 2 bowls ಆಫ್ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ, ನಿಮ್ಮ ಟೇಸ್ಟ್ ಪ್ರಕಾರ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾವು 2 bowls ಆಫ್ ಗೋಧಿ ಹಿಟ್ಟು ಇಬ್ಬರಿಗೆ ಸರಿ ಹೋಗುತ್ತೆ. ಸೊ ಅದಕ್ಕೆ ಬೇಕಾಗಿದ್ದು ನೆಕ್ಸ್ಟು ಸ್ವಲ್ಪ ಧನಿಯಾ ಪುಡಿ, ಅರ್ಧ ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳಿ. ನೀವೇನಾದರೂ ಕ್ವಾಂಟಿಟಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಮೆಜರ್ಮೆಂಟ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಸೊ ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಸೊ ಅದಕ್ಕೆ ಸ್ವಲ್ಪ ಸ್ಪೈಸಿ ಇರಲಿ ಅಂದ್ಬಿಟ್ಟು. ಸೊ ಬೇಕಿದ್ರೆ ಇದಕ್ಕೆ ನೀವು ಕಾಳು ಕೂಡ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಜೀರಿಗೆ ಪುಡಿ ಆದರೂ ಆ್ಯಡ್ ಮಾಡ್ಕೋಬೋದು. ಸೊ ಇದನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಚಪಾತಿ ಡೋಗೆ ರೆಡಿ ಮಾಡ್ಕೊಳ್ಳಿ. ಸೊ ನೀರು ಹಾಕ್ಕೊಂಡು ಸ್ವಲ್ಪನೇ ನೀಟಾಗಿ ಸಾಫ್ಟಾಗಿ ಚಪಾತಿ ಡೋನ ಮಾಡ್ಕೊಳ್ತಾ ಇದ್ದೀನಿ. ಮಾಡಿದ್ಮೇಲೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು, ಸೊ ತುಪ್ಪ ಹಾಕಿದ್ರೆ ಏನಾಗುತ್ತೆ, ಚಪಾತಿ ಮಾಡಬೇಕಾದ್ರೆ ತುಂಬ ಸಾಫ್ಟ್ ಆಗ್ತಾ ಹೋಗುತ್ತೆ. ಮತ್ತು ನೀವು ಚಪಾತಿ ಡೋ ಮಾಡಿದ ಕೂಡಲೇ ನೀವು ಚಪಾತಿ ಕೂಡ ಬೇಗ ಹಾಗೆ ಆಲ್ಟರ್ನೇಟಾಗೇ ಚಪಾತಿನ ಕೂಡ ಸೇಮ್ ಟೈಮ್ ಮಾಡ್ಕೋಬೋದು. ಅದನ್ನು 10-15 ನಿಮಿಷ ಎತ್ತಿಡಬೇಕು ಅಂತ ಏನೂ ಇರೋದಿಲ್ಲ, ಸಾಫ್ಟಾಗಿ ಆಗುತ್ತೆ. ಆ್ಯಂಡ್ ತುಂಬ ಸಾಫ್ಟಾಗಿ ಆಗೋದ್ರಿಂದ ನಿಮಗೆ ಪುಲ್ಕ ಟೈಪ್ ಕೂಡ ಬರುತ್ತೆ. ಸೊ ಫಸ್ಟ್ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟೆ, ಸೊ ದಟ್ ಅವ್ರಿಗೆ ಲೇಟ್ ಆಗ್ತಾಯಿದೆ ಅಂತ. ಸೊ ನನ್ನ ಬ್ರೇಕ್ಫಾಸ್ಟ್ ಪೂಜೆ ಆದಮೇಲೆ ನಾನು ಬ್ರೇಕ್ಫಾಸ್ಟ್ನ ತೊಗೊಳ್ತೀನಿ. ಆ್ಯಂಡ್ ಅವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ನಾನು ಫಸ್ಟ್ ಹನುಮಾನ್ ಚಾಲೀಸ್ ಓದ್ತಾ ಇದ್ದೀನಿ. ಸೊ ಎವ್ರಿ ಟ್ಯೂಸ್ಡೇಸ್ ಆ್ಯಂಡ್ ಸ್ಯಾಟರ್ಡೇಸ್ ಈ ನಡುವೆ ಹನುಮಾನ್ ಚಾಲೀಸ್ ಓದೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈವ್ನಿಂಗ್ ಬಂದು ಭೈರವಿ ಸ್ತುತಿಯನ್ನು ಪಠಿಸೋದು. ಸೊ ಈ ಸ್ತುತಿಯನ್ನು ಯಾವ ರೀತಿ ಪಠಿಸ್ಬೇಕಂದ್ರೆ, ಸೊ 11 days 3 times ಸ್ತುತಿಯನ್ನು ಪಠಿಸ್ಬೇಕು. ಸೊ ಇವಾಗ ನಾನು ಸಾಯಂಕಾಲ ಸ್ತುತಿಯನ್ನು ಓದ್ತಾ ಇದ್ದೀನಿ ಅಂತಂದರೆ ಅದನ್ನು 3 times ನಾನು ಆ ಸ್ತುತಿಯನ್ನು ಪಠಿಸ್ತೀನಿ. ಸೊ ಅದರಿಂದ ಈ ವ್ರತ ಕಂಪ್ಲೀಟ್ ಆಗುತ್ತೆ. ಸೊ ನನ್ನ ಪೂಜೆ ಮುಗಿದ ನಂತರ ನಾನಿವಾಗ ಚಪಾತಿಯನ್ನು ಲಟ್ಟಿಸ್ಕೊತಾ ಇದ್ದೀನಿ. ಸೊ ಇದು ಬೇಕಿದ್ರೆ ನೀವು ಡಿಫ್ರೆಂಟ್ ಕಾಂಬಿನೇಷನಲ್ಲಿ ಕೂಡ ಮಾಡ್ಬೋದು. ಬೇಕಿದ್ರೆ ನೀವು ಪಾಲಕ್ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಮೇಥಿ ಎಲೆಗಳು ಕೂಡ ಯೂಸ್ ಮಾಡ್ಕೋಬೋದು. ಅದನ್ನು ಸ್ವಲ್ಪ ಬೇಯಿಸಿ ಅದರ ನಂತರ ಚಪಾತಿ ಡೋ ಮಾಡಬೇಕಾದ್ರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಚಪಾತಿನ ನೀಟಾಗಿ ಲಟ್ಟಿಸ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಇಲ್ಲಾಂದರೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು, ಸೊ ಈ ರೀತಿ ಚಪಾತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಾಫ್ಟಾಗಿ ಚಪಾತಿ ಬರುತ್ತೆ. ದಸರಾ ನವರಾತ್ರಿ ಅಂತ ಬಂದಿದ್ದ ಕೂಡಲೇ ಫಸ್ಟ್ ನೆನಪಾಗೋದು ಮೈಸೂರು.
ಮೈಸೂರು ಅರಮನೆ ನೆನಪಿಗೆ ಬರುತ್ತೆ. ಆನಂತರ ನಾವು ಮನೆಗಳಲ್ಲಿ ಬೊಂಬೆಗಳು ಇಡ್ತಾಯಿದ್ರು. ಸೊ ದಸರಾ ಟೈಮ್ ಸ್ಟಾರ್ಟ್ ಆಯ್ತಂದರೆ ಎಲ್ಲರ ಮನೇಲೂ ಅಂದರೆ ಕೆಲವು ಜನ ಇಡ್ತಾಯಿದ್ರು ಬೊಂಬೆಗಳು, ತುಂಬ ಡಿಫ್ರೆಂಟ್ ಆಗಿರೋ ಗೊಂಬೆಗಳೆಲ್ಲ ಇಡ್ತಾಯಿದ್ರು. ಸೊ ಅದನ್ನೆಲ್ಲ ನೋಡೋಕೆ ತುಂಬಾ ಸಂತೋಷ ಆಗ್ತಾಯಿತ್ತು. ಆ ಚಿಕ್ಕ ವಯಸ್ಸಲ್ಲಿ ಆ ರೀತಿ ಎಲ್ಲ ಪ್ರತಿಯೊಬ್ಬರ ಮನೆಗೂ ವಿತೌಟ್ ಪರ್ಮಿಷನ್ ಹೋಗ್ಬೋದಾಗಿತ್ತು. ಲೈಕ್ ಏನು ನಾವು ಬರ್ಬೋದಾ ಅಂತ ಕೇಳೋದಾಗಲಿ, ಇಲ್ಲ ಇನ್ವಿಟೇಷನ್ ಕೊಟ್ಟಾಗಲೇ ಹೋಗಬೇಕು ಅನ್ನೋದಾಗಲಿ ಏನೂ ಇರಲಿಲ್ಲ. ಸೊ ಮಕ್ಕಳಿಗೆ ಆ ಥರ ಏನೂ ರೆಸ್ಟ್ರಿಕ್ಷನ್ಸ್ ಇರ್ತಿರಲಿಲ್ಲ. ಸೊ ಬನ್ನಿ ಅವ್ರ ಮನೇಲಿ ಗೊಂಬೆ ಇಟ್ಟಿದ್ದಾರಂತೆ ಅಂತ ಹೇಳಿದ ಕೂಡಲೇ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅವ್ರ ಮನೆಗೆ ಹೋಗಿ ಗೊಂಬೆಗಳನ್ನ ನೋಡಿ ಬರೋದು. ಸೊ ತುಂಬಾ ಚೆನ್ನಾಗಿರ್ತಾಯಿತ್ತು. ಎಷ್ಟು ಎತ್ತೆತ್ತರವಾದ ಗೊಂಬೆಗಳನ್ನ ಇಡ್ತಾಯಿದ್ರು. ಅದೆಲ್ಲ ಒಂದು ಸತಿಗೆ ನೆನಪಿಗೆ ಬಂತು ನನಗೆ. ನಿಮ್ಮ ಮನೇಲೂ ನವರಾತ್ರಿ ಹಬ್ಬ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ, ಯಾವ ರೀತಿ ಆಚರಿಸಿದ್ರಿ, ಮತ್ತು ನೀವು ಕೂಡ ಏನಾದರೂ ಗೊಂಬೆಗಳನ್ನ ಇಟ್ಟಿದ್ರಾ, ಏನಾದರೂ ಆ ರೀತಿ ಏನಾದರೂ ಇದ್ದರೆ ನಮ್ಮ ಜೊತೆ ಮೆಮೊರೀಸ್ನ ಶೇರ್ ಮಾಡ್ಕೊಳ್ಳಿ. ಬ್ರೇಕ್ಫಾಸ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಕಾಫಿ ಮತ್ತು ಬಿಸ್ಕೆಟ್ ತೊಗೊಂಡಿದ್ದೆ. ಸೊ ಅದು ಬಿಟ್ಟರೆ ಇನ್ನೇನು ತೊಗೊಂಡಿರಲಿಲ್ಲ. ಸೊ ಇವಾಗ ಕಾಫಿ ಆದ ನಂತರ ಇವಾಗ ಬ್ರೇಕ್ಫಾಸ್ಟ್. ಸೊ ಈ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ನಾರ್ಮಲಾಗಿ ಮೊಸರು ಮತ್ತು ಸಕ್ಕರೆ ಈ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿರುತ್ತೆ. ನನಗೆ ಮೊಸರು ಮತ್ತು ಸಕ್ಕರೆಯಲ್ಲಿ ತಿನ್ನೋದಕ್ಕೆ ತುಂಬಾ ಇಷ್ಟ. ಸೊ ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಬ್ರೇಕ್ಫಾಸ್ಟ್ ಎಂಜಾಯ್ ಮಾಡ್ಕೊಂಡು ತಿನ್ನೋದಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಫೌಂಡೇಶನ್ಗೆ ಮೆಂಬರ್ ಆಗಬೇಕಂದ್ರೆ ಅದಕ್ಕಿಂತ ಮುಂಚೆ ಇನ್ನರ್ ಇಂಜಿನಿಯರಿಂಗ್ ಅಂತ ಒಂದು ಕೋರ್ಸ್ ಇರುತ್ತೆ. ಸೊ ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಆ ಕಂಪ್ಲೀಟ್ ಮಾಡೋ ಸೆಷನ್ ಸ್ವಲ್ಪ ನಿಮಗೆ ರೆಕಾರ್ಡ್ ಮಾಡಿದ್ದೀನಿ. ಇಟ್ ವಾಸ್ ಸೋ ಪೀಸ್ಫುಲ್, ತುಂಬಾ ಪ್ರಶಾಂತವಾಗಿ ಅನ್ನಿಸ್ತು. ಒಂದು ಸೆಷನ್ ಮುಗಿಸಿದ್ದಕ್ಕೆ ನನಗೆ ಒಂಥರ ತುಂಬ ಕಾಮಾಗಿ ಅನ್ನಿಸ್ತು. ತುಂಬಾ ಇಷ್ಟ ಆಯಿತು ನನಗೆ. ಸೊ ಮಧ್ಯಾಹ್ನ ಲಂಚ್ ಬಂದುಬಿಟ್ಟು ನಾನು ಬಿಸಿ ಅನ್ನ, ತುಪ್ಪ, ಉಪ್ಪು ಮತ್ತು ಖಾರದ ಪುಡಿ. ತುಂಬ ಜನ ಈ ರೀತಿಯ ಕಾಂಬಿನೇಷನಲ್ಲಿ ತಿಂದಿರ್ತಾರೆ. ಸೊ ನೀವು ಇದನ್ನು ನೋಡಿದ ನಂತರ ನಿಮಗೆ ಲಂಚ್ ಜೊತೆ ಒಂದು ಫ್ರೂಟ್. ಸೊ ನಾನು ಈ ಲಂಚ್ ನಂತರ ಒಂದು ಸೀಬೆಹಣ್ಣನ್ನು ತೊಗೊಂಡೆ. ಸೊ ದಟ್ ಬ್ಯಾಲೆನ್ಸ್ ಡಯಟ್ ಆಗುತ್ತೆ, ಬ್ಯಾಲೆನ್ಸ್ಡ್ ಫುಡ್ ಆಗುತ್ತೆ ಅಂತ. ಸೆಷನ್ ಸ್ಟಾರ್ಟ್ ಆಗೋದಕ್ಕೆ ನನಗಿನ್ನೂ 31 ಮಿನಿಟ್ಸ್ ಟೈಮ್ ಇತ್ತು. ಸೊ ಥರ್ಡ್ ಸೆಷನ್ ಅಂದರೆ ಲಾಸ್ಟ್ ಸೆಷನ್ ಬಂದುಬಿಟ್ಟು 7:30 to 8:45ವರೆಗೂ ಇತ್ತು. ಆ ಸೆಷನ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ಟೈಮ್ ಇರೋದ್ರಿಂದ ಅಷ್ಟೊತ್ತರಲ್ಲಿ ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ಡಿನ್ನರ್ಗೆ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ. ಸೊ ನನಗೆ ಬಹಳಷ್ಟು 3 ಲ್ಯಾಂಗ್ವೇಜಸಲ್ಲಿ ಈ ಒಂದು ಲೈವ್ ಇದನ್ನು ಬಿಟ್ಟಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟು ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡಿಕೊಂಡು ಆನಂತರ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಬಿಕಾಸ್ ಇದು ಏನಂತಾರೆ, ಊಟ ಆಗಲಿ ಏನಾದರೂ ಪ್ರಿಪೇರ್ ಮಾಡಬೇಕಾದ್ರೆ ಅದ್ರ ಜಾಗ ಇರ್ಬೋದು, ಅದೆಲ್ಲ ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋದು ಒಳ್ಳೆಯದು ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ
ನಾನು ನನ್ನ ಹತ್ರ ಇದ್ದಂಥ ವೆಜಿಟೇಬಲ್ಸ್ ಏನಿತ್ತು ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೀನ್ಸ್ ಇತ್ತು, ಮತ್ತು ಒಂದು ಕ್ಯಾಪ್ಸಿಕಮ್ ಇತ್ತು, ಕ್ಯಾಪ್ಸಿಕಮ್ ಜೊತೆ ಟೊಮ್ಯಾಟೊ ಮತ್ತು ಆಲೂಗಡ್ಡೆ ಕೂಡ ಇತ್ತು. ಸೊ ಈ 3 ವೆಜಿಟೇಬಲ್ಸ್ನ ಯೂಸ್ ಮಾಡಿ ಜಸ್ಟ್ ಮಸಾಲ ರೈಸ್ ಅನ್ಬೋದು, ಇಲ್ಲ ಸಿಂಪಲ್ ಪಲಾವ್ ಮಾಡಿದೆ ನಾನು. ಸೊ ಅದನ್ನೆಲ್ಲ ನೀಟಾಗಿ ಚಾಪ್ ಮಾಡಿಕೊಂಡು ಇರೋದ್ರಿಂದ ಆದಷ್ಟು ಸಿಂಪಲ್ ರೆಸಿಪೀಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಕೊಳ್ತೀನಿ. ಜಾಸ್ತಿ ಹೆಕ್ಟಿಕ್ಕಾಗಿ ಇಟ್ಕೊಳ್ಳೋದಿಲ್ಲ, ಸೊ ದಟ್ ನನಗೆ ಟಯರ್ಡ್ ಆಗಬಾರ್ದು ಅಂದ್ಬಿಟ್ಟು. ಸೊ ಇನ್ನು ವೀಕೆಂಡ್ಸಲ್ಲಿ ಆದಷ್ಟು ಸ್ವಲ್ಪ ಕಾಂಪ್ಲಿಕೇಟೆಡ್ ಡಿಶಸ್ಸೇ ಮಾಡ್ಕೊಳ್ತೀನಿ. ರೆಸ್ಟ್ ಏನು ಸಿಗೋದು ಇಲ್ಲ ಆ ಟೈಮಲ್ಲಿ. ಬಟ್ ವೀಕ್ ಡೇಸಲ್ಲಿ ರುಚಿಕರವಾಗೂ ಇರಬೇಕು ಮತ್ತು ಈಸಿಯಾಗಿ ಮಾಡೋ ಥರನೂ ಇರಬೇಕು, ಜಾಸ್ತಿ ಕಷ್ಟ ಆಗಬಾರ್ದು. ಸೊ ಈ ರೀತಿ ಆದಷ್ಟು ನಾನು ಸಿಂಪಲಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ಈ ರೆಸಿಪೀಸ್ ನಾನು ಯೂಸ್ ಮಾಡುವಂಥ ರೆಸಿಪೀಸ್ ತುಂಬಾ ಸಿಂಪಲ್ ಬಟ್ ತುಂಬ ಟೇಸ್ಟಿ ಇರುತ್ತೆ. ಈ ಸಿಂಪಲ್ಲಾಗಿ ಮಾಡೋದ್ರಿಂದ ಅಷ್ಟೇನು ಕಷ್ಟ ಅನಿಸಲ್ಲ. ಸೊ ಪಲಾವ್ಗೆ ಮಸಾಲ ಐಟಮ್ಸ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ಒಂದು ಇಂಚಷ್ಟು ಚಕ್ಕೆ, ಲವಂಗ, 4 ಲವಂಗ, ಮತ್ತು ಏಲಕ್ಕಿ, ಮರಾಠಿ ಮೊಗ್ಗು, ಮತ್ತು ಅನಾನಸ್ ಹೂವು ಅಂತಾರೆ. ಆಮೇಲೆ ಶಾಜೀರಾ ಕೂಡ ಸ್ವಲ್ಪ ಹಾಕಿದ್ದೀನಿ. ಶಾಜೀರಾ ಹಾಕೋದ್ರಿಂದ ಆ ಸ್ಮೆಲ್ಲು ಮತ್ತು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಕಿದ ನಂತರ ಇಲ್ಲಿ ಆನಿಯನ್ ನಾನು ಯೂಸ್ ಮಾಡ್ತಾಯಿಲ್ಲ. ಮತ್ತು ತರಕಾರಿ ಹೆಚ್ಚಿಟ್ಕೊಂಡಿದ್ದನ್ನು ಎಣ್ಣೆ ಬಿಸಿ ಆದ ನಂತರ ಅದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಆ್ಯಂಡ್ ನಾನಿಲ್ಲಿ ಅರ್ಶಿನದ ಪುಡಿನೂ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ, ಇಲ್ಲಾಂದರೆ ಫುಲ್ಲು ಯೆಲ್ಲೋ ಕಲರಲ್ಲಿ ಬಂದುಬಿಡುತ್ತೆ. ಸೊ ಅದಕ್ಕೇ ನಾನು ಅರ್ಶಿನದ ಪುಡಿ ಯೂಸ್ ಮಾಡ್ತಾಯಿಲ್ಲ, ಡೈರೆಕ್ಟ್ ನಾನು ಸಾಂಬಾರು ಪುಡಿಯನ್ನು ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಬಿರಿಯಾನಿ ಮಸಾಲೆ ಅಂದರೆ ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂತಂದರೆ ನೀವು ಸಾಂಬಾರು ಪುಡಿನ ನೀವು ಮನೇಲಿ ಮಾಡಿಟ್ಕೊಂಡಿದ್ರೆ, ಇಲ್ಲ MTR ಇಲ್ಲ ಆಚೀದು ಯಾವುದಾದ್ರೂ ಪರವಾಗಿಲ್ಲ. ಸೊ ಆ ಸಾಂಬಾರು ಪುಡಿ ಹಾಕಿ ಈ ಪಲಾವ್ನ ಟ್ರೈ ಮಾಡಿ, ಅಷ್ಟು ಸಿಂಪಲ್ಲಾಗಿರುತ್ತೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿದಂಥ ಸಾಂಬಾರು ಪುಡಿ ಬಂದು ನನಗೆ ಅಮ್ಮ ಮಾಡಿಕೊಟ್ಟಂಥ ಸಾಂಬಾರು ಪುಡಿ. ಸೊ ಇವಾಗ ತರಕಾರಿಯನ್ನು ಹಾಕಿದ ನಂತರ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡ ನಂತರ ಸ್ವಲ್ಪ ಸಾಲ್ಟ್, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಜಾಸ್ತಿ ಸಾಲ್ಟ್ ಹಾಕ್ಕೊಳ್ಳೋಕೆ ಹೋಗಬೇಡಿ, ತರಕಾರಿಗೆ ಎಷ್ಟು ಹಿಡಿಬೇಕೋ ಅಷ್ಟಿಟ್ಟರೆ ಸಾಕು. ಒಂದು ಸ್ವಲ್ಪ ಹಾಕಿದ ನಂತರ ಟೊಮ್ಯಾಟೊ ಏನು ನಾನು ಹೆಚ್ಚಿಟ್ಕೊಂಡಿದ್ದೀನಿ, 3 ಟೊಮ್ಯಾಟೊವನ್ನು ಯೂಸ್ ಮಾಡಿದ್ದೀನಿ ಇಲ್ಲಿ. ಸೊ ಈ ಪಲಾವ್ ಬಂದುಬಿಟ್ಟು ಇಬ್ಬರಿಗೋಸ್ಕರ ಮಾಡ್ತಾ ಇರೋದು. ಸೊ ನೀವೇನಾದರೂ ಇಬ್ಬರೇ ಇದ್ದೀರಾ ಅಂತಂದರೆ ಈ ಕ್ವಾಂಟಿಟಿನ ನೀವು ಫಾಲೋ ಮಾಡ್ಕೋಬೋದು. ಈ ಮೆಷರ್ಮೆಂಟ್ಸ್ನ ನೀವು ಫಾಲೋ ಮಾಡಿಕೊಂಡು ಟೇಸ್ಟಿಯಾಗಿ ಮಾಡ್ಕೊಳ್ಬೋದು. ಸೊ ಟೊಮ್ಯಾಟೊ ಹಾಕಿದ ನಂತರ ಚೆನ್ನಾಗಿ ಟೊಮ್ಯಾಟೊ ಸಾಫ್ಟ್ ಆಗಬೇಕು, ಮತ್ತು ಆ ಪಲ್ಪು ಮತ್ತು ಆ ಮೇಲ್ಗಡೆ ಸ್ಕಿನ್ ಏನಿದೆ ಅದು ಬಿಡ್ಕೊಳ್ಳುತ್ತೆ, ಅಷ್ಟರವರೆಗೂ ಸಾಫ್ಟ್ ಆಗಬೇಕು ಟೊಮ್ಯಾಟೊ. ಇಲ್ಲ ಅಂದರೆ ನಿಮಗದು ಆ ಗ್ರೇವಿ ಅನ್ನೋದು ಬಿಡ್ಕೊಳ್ಳೋದಿಲ್ಲ. ಟೊಮ್ಯಾಟೊ ಬೆಂದಷ್ಟು ನಿಮಗೆ ಗ್ರೇವಿ ನೀಟಾಗಿ ಸಿಗುತ್ತೆ. ಸೊ ಇಲ್ಲಿ ನಾನು ಗ್ರೇವಿ ಇನ್ನೂ ಸ್ವಲ್ಪ ಲೈಟಾಗಿ ಬೇಕು ಅಂತಂದರೆ, ಯಾಕೆಂದರೆ ನಾವಿಲ್ಲಿ ಬೇರೆ ಏನು ಆನಿಯನ್ ಪೇಸ್ಟು ಇಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟು ಏನು ಯೂಸ್ ಮಾಡ್ತಿಲ್ದಿರೋದ್ರಿಂದ ಗ್ರೇವಿ ಸಿಗಬೇಕು ಅಂತಂದರೆ ಸ್ವಲ್ಪ ಕರ್ಡ್ ಹುಳಿ ಮೊಸರು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವೀಟ್ ಮೊಸರು ಹಾಕಿದ್ರೆ ನಿಮಗೆ ಪಲಾವ್ ಸ್ವಲ್ಪ ಸ್ವೀಟಿಶ್ ಬರುತ್ತೆ, ಬಟ್ ಹುಳಿ ಮೊಸರು ಹಾಕಿದ ನಂತರ ನಿಮಗೆ ನೋಡಿ ಆ ಗ್ರೇವಿ ನೀಟಾಗಿ ತಿಕ್ಕಾಗಿ ಬರುತ್ತೆ. ಸೊ ಇಲ್ಲಿ ನಿಮಗೆ ಸೆಮಿ ಗ್ರೇವಿ ಟೈಪಲ್ಲಿ ರೆಡಿ ಆಗುತ್ತೆ. ಸೊ ಸಾಂಬಾರು ಪುಡಿ ಕೆಂಪದಾಗಿರೋದ್ರಿಂದ ನಿಮ್ಗೆ ಅದು ಕೆಂಪಾಗಿ ಕಾಣ್ತಾ ಇದೆ. ಇವಾಗ ರೈಸ್ ಹಾಕಿಬಿಟ್ಟು ನಾನು 1.5 ಗ್ಲಾಸ್ ಮೆಷರ್ಮೆಂಟಲ್ಲಿ ರೈಸ್ ತೊಗೊಂಡು 3 ಗ್ಲಾಸಷ್ಟು ನೀರನ್ನು ಹಾಕಿ ಕುಕ್ಕರ್ ವಿಸಲ್ನ ಕ್ಲೋಸ್ ಮಾಡಿದ್ದೀನಿ. ನಾನು ಫಸ್ಟೇ ಹಾಕಿದಂಥ ಸಾಲ್ಟು ಸರಿ ಇತ್ತು, ಸೊ ನಾನೇನು ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ. ಒಂದು 3ರಿಂದ 4 ವಿಸಲ್ ಕೂಗಿಸಿದ ನಂತರ ಅದು ರೆಡಿಯಾಗಿರುತ್ತೆ. ಸೊ ಯಮ್ಮಿ ಫುಡ್ ರೆಡಿ. ಇವಾಗ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ. ಸೊ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಪ್ರತಿ ಸತಿನೂ ದೇವ್ರ ಮನೆಗೆ ಎಂಟ್ರಾಗೋಕ್ಕಿಂತ ಮುಂಚೆ ನೀಟಾಗಿ ಕೈಕಾಲು ಮುಖ ತೊಳ್ಕೊಂಡು, ಅದರ ನಂತರ ದೇವರ ಸುತ್ತಮುತ್ತಲ ಏನಾದರೂ ಊದುಗಡ್ಡಿದು ಏನಾದರೂ ಬಿದ್ದಿರುತ್ತೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡೋದ್ರಿಂದ ದೇವ್ರ ಮನೆ ಇನ್ನೂ ಚೆನ್ನಾಗಿ ಕಾಣುತ್ತೆ, ಮತ್ತು ಪೂಜೆ ಮಾಡೋದಕ್ಕೂ ಒಂದು ರೀತಿಯ ನೆಮ್ಮದಿಯಾಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರನೇ ದೇವ್ರ ಮನೆ ಅಟ್ಲೀಸ್ಟ್ ವಾರದಲ್ಲಿ 1 ಸತಿ ಆದರೂ ಇಲ್ಲ 2 ವಾರಕ್ಕೊಂದು ಸತಿ ಆದರೂ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಒಂದು ಪಾಸಿಟಿವ್. ಇಲ್ಲಿ ಲೈವ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಲೈವ್ ಸ್ಟಾರ್ಟ್ ಆಗ್ತಾ ಇರೋದನ್ನು ನಾನಿಲ್ಲಿ ಲಾಗಿನ್ ಆಗಿ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇದು ಕೆಲವು ರಿಜಿಸ್ಟ್ರೇಷನ್ಸ್ ಏನೂ ಇರೋದಿಲ್ಲ, ನಿಮಗೆ ಲಿಂಕ್ ಸಿಕ್ಕಿದ್ರೆ ಸಾಕು. ಬಟ್ ನೀವು ಇನ್ನರ್ ಇಂಜಿನಿಯರಿಂಗ್ ಅನ್ನೋದೇನಾದರೂ ಮಾಡಬೇಕಂದ್ರೆ ನೀವು ರಿಜಿಸ್ಟ್ರೇಷನ್
ರಿಜಿಸ್ಟ್ರೇಷನ್ ಆಗಬೇಕಾಗತ್ತೆ ಮತ್ತು ಪೇಮೆಂಟ್ ಕೂಡ ಮಾಡಬೇಕಾಗತ್ತೆ. ಸೊ ಈ ಲಿಂಕ್ ಫಾಲೋ ಮಾಡಿಕೊಂಡ್ರೆ ನಿಮಗೆ ಪೂರ್ತಿ ವ್ಲಾಗ್ ಪೂರ್ತಿ ವಿಡಿಯೋ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ಲೈವ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಜಗ್ಗಿ ಸದ್ಗುರು ಅವರು ಲಿಂಗ ಭೈರವಿಯ ಮಹತ್ವ ಏನು ಮತ್ತು ಅದನ್ನು ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ಆರಾಧನೆ ಮಾಡಬೇಕು ಮತ್ತು ಯಾವ ರೀತಿ ನಿಮಗೆ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಕ್ಸ್ಪ್ಲೇನ್ ಮಾಡಿದ ನಂತರ ಸ್ತುತಿಯನ್ನು ನಾವು ಪಠಿಸ್ತೀವಿ. ಆದರೆ ಆ ಸ್ತುತಿ ಪಠಿಸೋದನ್ನು ನಾನು ರೆಕಾರ್ಡ್ ಮಾಡಲಿಲ್ಲ, ಬಿಕಾಸ್ ಅದು ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು. ನಾನು ರೆಕಾರ್ಡ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು, ಬಿಕಾಸ್ ನಾನು ಮಾನಿಟರ್ ಮಾಡ್ತಾ ಇರಬೇಕು ರೆಕಾರ್ಡಿಂಗ್ಸ್ನ. ಸೊ ಅದಕ್ಕೋಸ್ಕರ, ಯಾಕೆಂದರೆ ಆಲ್ಮೋಸ್ಟ್ ಒಂದು 30 to 40 ಲೈನ್ಸ್ನ ನಾವು 3 ಟೈಮ್ಸ್ ರಿಪೀಟ್ ಮಾಡೋದ್ರಿಂದ ಸೊ ನಾನು ಬ್ಲಾಗ್ ಮಾಡೋದು ನಿಮಗೂ ನೋಡೋದಕ್ಕೂ ಬೋರ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ರೆಕಾರ್ಡ್ ಮಾಡಲಿಲ್ಲ. ಸೊ ನಾನು ಪೂಜೆ ಮುಗಿಯೋ ಅಷ್ಟರಲ್ಲಿ 8:45 ಆಯಿತು. ಸೊ 9 o'clockಗೆ ನಾನು ಡಿನ್ನರ್ ತೊಗೊಳ್ತಾ ಇದ್ದೀನಿ. ಸೊ ಪಲಾವ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಡಿನ್ನರ್ನ ತೊಗೊಂಡೆ. ಸೊ ನೋಡಿದ್ರಲ್ಲ, ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಇಫ್ ಪಾಸಿಬಲ್ ಪ್ಲೀಸ್ ಡೂ ಕಮೆಂಟ್. ಆ್ಯಂಡ್ ಇಲ್ಲಿಗೆ ನಾನು ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. See you soon in my next vlog, that is day 2 of my Navratri special vlog. Till then, take care. Bye bye.